ಶ್ರೀ ಗುರುಭ್ಯೋ ನಮಃ. ಸನಾತನ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಆತ್ಮೀಯ ವೀಕ್ಷಕರೆಲ್ಲರಿಗೂ ನಿಮ್ಮ ಲಕ್ಷ್ಮೀಕಾಂತ್ ಕೆದ್ಲಾಯ ಮಾಡುವ ಅನಂತ ನಮಸ್ಕಾರಗಳು. ಯೋಗ ಪರಿಚಯ ಮಾಲಿಕೆಯ 6ನೇ ಅಧ್ಯಾಯ ಅಷ್ಟಾಂಗ ಯೋಗಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಹಿಂದಿನ ವಿಡಿಯೋದಲ್ಲಿ ರಾಜಯೋಗ ಎಂದರೇನು, ಶ್ರೀ ಪತಂಜಲಿ ಮಹಾಮುನಿ ಯಾರು, ರಾಜಯೋಗಕ್ಕೆ ಶ್ರೀ ಪತಂಜಲಿ ಮಹಾಮುನಿಯ ಕೊಡುಗೆ ಎಂಥದ್ದು, ಅವರು ಬರೆದ ಪಾತಂಜಲ ಯೋಗ ಸೂತ್ರದ 4 ವಿಭಾಗಗಳು ಯಾವುವು ಮುಂತಾದ ವಿಷಯಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಂಡಿದ್ದೇವೆ. ಇಂದಿನ ಅಧ್ಯಾಯದಲ್ಲಿ ಅದರ ಮುಂದಿನ ಭಾಗವಾದ ಅಷ್ಟಾಂಗ ಯೋಗದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುವ ಪ್ರಯತ್ನ ಮಾಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕಡೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಸನಾತನ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಒಳ್ಳೆಯ ವಿಚಾರಧಾರೆಗಳು ಎಲ್ಲರಿಗೂ ತಲುಪುವಂತಾಗಲಿ ಎಂಬುದಷ್ಟೇ ನಮ್ಮ ಆಶಯ. ಪ್ರಪಂಚಕ್ಕೆ ಭಾರತದ ಅತ್ಯಂತ ದೊಡ್ಡ ಕೊಡುಗೆ ಎಂದರೆ ಅದುವೇ ಯೋಗ. ಯೋಗವನ್ನ ಒಂದು ವಾಕ್ಯದಲ್ಲಿ ವಿವರಿಸಿ ಹೇಳುವುದಾದರೆ ಅದೊಂದು ಶಿಸ್ತುಬದ್ಧ ಜೀವನ ಶೈಲಿ. ಪಾತಂಜಲ ಯೋಗ ಸೂತ್ರದ ಪ್ರಕಾರ ಯೋಗ ಎನ್ನುವ ಪದವನ್ನ ಯೋಗ ಚಿತ್ತವೃತ್ತಿ ನಿರೋಧ ಎಂದು ಹೇಳಲಾಗಿದೆ. ಇದರ ಅರ್ಥ ಮನಸ್ಸಿನ ಏರಿಳಿತಗಳನ್ನು ನಿಲ್ಲಿಸುವುದೇ ಯೋಗ ಎನ್ನಲಾಗಿದೆ. ಅಂದರೆ ಚಂಚಲವಾದ ಮನಸ್ಸನ್ನು ಒಂದು ವಸ್ತುವಿನ ಮೇಲೆ ಅಥವಾ ವಿಷಯದ ಮೇಲೆ ಕೇಂದ್ರೀಕರಿಸಿ ಹತೋಟಿಗೆ ತಂದುಕೊಳ್ಳುವುದೇ ಯೋಗ ಎಂದು ಈ ಗ್ರಂಥದಲ್ಲಿ ಹೇಳಲಾಗಿದೆ. ಶ್ರೀ ಪತಂಜಲಿ ಮಹಾಮುನಿಯು ಪ್ರತಿಪಾದಿಸಿದ ರಾಜಯೋಗದ ಒಂದು ಭಾಗವೇ ಅಷ್ಟಾಂಗ ಯೋಗ. ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರುವಂತೆ ತುಸು ಕ್ಲಿಷ್ಟಕರವಾಗಿದ್ದ ಯೋಗ ಪ್ರಾಕಾರಗಳನ್ನು ಶ್ರೀ ಪತಂಜಲಿ ಮಹಾಮುನಿಯು ಸುಮಾರು 2ನೇ ಶತಮಾನದಲ್ಲಿ ತನ್ನ ಪಾತಂಜಲ ಯೋಗ ಸೂತ್ರದಲ್ಲಿ ಅತ್ಯಂತ ಸುಲಭವಾಗಿ ಸಾಮಾನ್ಯ ಮನುಷ್ಯನು ತನ್ನ ನಿತ್ಯ ಜೀವನದಲ್ಲಿ ಪಾಲಿಸಬಹುದಾದ ರೀತಿಯಲ್ಲಿ ಯೋಗವನ್ನ 8 ಅಂಗಗಳಾಗಿ ಅದ್ಭುತವಾಗಿ ವಿಂಗಡಿಸಿಕೊಟ್ಟಿದ್ದಾರೆ. ಅದುವೇ ಅಷ್ಟಾಂಗ ಯೋಗ. ಅಷ್ಟ ಎಂದರೆ 8, ಅಂಗ ಎಂದರೆ ವಿಭಾಗಗಳು. ಹಾಗಾಗಿ ಅಷ್ಟಾಂಗ ಯೋಗ ಎಂದರೆ 8 ವಿಭಾಗವನ್ನು ಒಳಗೊಂಡ ಯೋಗ ಎಂದು ಹೇಳಬಹುದಾಗಿದೆ. ಅಷ್ಟಾಂಗ ಯೋಗದಲ್ಲಿರುವ 8 ಅಂಗಗಳು ಯಾವುವು ಎಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವೇ ಆ 8 ಅಂಗಗಳು. ಇವುಗಳನ್ನು ಒಂದೊಂದಾಗಿ ನಾವು ವಿಶ್ಲೇಷಿಸುವುದಾದರೆ, ಯಮ ಎಂದ ಕೂಡಲೇ ನಮ್ಮ ಕಲ್ಪನೆಗೆ ಬರುವಂತಹದ್ದು ಸಾವಿನ ಅಧಿಪತಿ ಯಮಧರ್ಮರಾಯ ಎಂಬುದಾಗಿ ಹೇಳಬಹುದು. ಆದರೆ ಅಷ್ಟಾಂಗ ಯೋಗದಲ್ಲಿರುವ ಯಮ ಎಂದರೆ ಒಬ್ಬ ವ್ಯಕ್ತಿಯು ಸಮಾಜದಲ್ಲಿ ಪಾಲಿಸಬೇಕಾದ ನೈತಿಕ ನಿಯಮಗಳ ಬಗ್ಗೆ ಇದು ಹೇಳುತ್ತದೆ. ಅಷ್ಟಾಂಗ ಯೋಗದ ಮೊದಲ ಅಂಗವಾದ ಯಮವು ಸಮಾಜದೊಂದಿಗೆ ಸಾಮರಸ್ಯದ ಜೀವನಕ್ಕೆ ಅಡಿಪಾಯವಾಗಿ ಕಾರ್ಯನಿರ್ವಹಿಸುವ ನೈತಿಕ ಮಾರ್ಗಸೂಚಿಗಳು ಮತ್ತು ನೈತಿಕ ನಿಯಮಗಳನ್ನು ಒಳಗೊಂಡಿದೆ. ಯಮಗಳು 5 ತತ್ವಗಳನ್ನು ಒಳಗೊಂಡಿದೆ. ಅಷ್ಟಾಂಗ ಯೋಗದ 2ನೇ ಅಂಗವೇ ನಿಯಮ. ಇದು ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಪಾಲಿಸಬೇಕಾದ ವೈಯಕ್ತಿಕ ಶಿಸ್ತಿನ ಕ್ರಮಗಳು, ಅಂದರೆ ಸ್ವಯಂ ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಗುರಿಯನ್ನು ಹೊಂದಿರುವ ವೈಯಕ್ತಿಕ ಆಚರಣೆಗಳು ಮತ್ತು ಶಿಸ್ತುಗಳನ್ನು ಒಳಗೊಂಡಿದೆ. ನಿಯಮವು ಮತ್ತೆ 5 ಉಪವಿಭಾಗಗಳಾಗಿ ಸರಳೀಕರಿಸಲ್ಪಟ್ಟಿದೆ. ಅಷ್ಟಾಂಗ ಯೋಗದ 3ನೇ ಅಂಗವೇ ಆಸನ. ಇದರ ಅರ್ಥ ಸ್ಥಿರವಾದ ಮತ್ತು ಆರಾಮದಾಯಕವಾದ ಭಂಗಿಯಲ್ಲಿ ಕುಳಿತುಕೊಳ್ಳುವುದು. ಮಾತ್ರವಲ್ಲದೆ ಆಸನವು ದೈಹಿಕ ಭಂಗಿಗಳು ಅಥವಾ ಭಂಗಿಗಳ ಅಭ್ಯಾಸವನ್ನು ಕೂಡ ಸೂಚಿಸುತ್ತದೆ. ಆಧುನಿಕ ಯೋಗವು ಆಸನ ಅಭ್ಯಾಸದ ಭೌತಿಕ ಅಂಶವನ್ನು ಹೆಚ್ಚಾಗಿ ಒತ್ತಿ ಹೇಳುತ್ತದೆ. ಆದರೆ ಅಷ್ಟಾಂಗ ಯೋಗದ ಸಂದರ್ಭದಲ್ಲಿ ಅದರ ನಿಜವಾದ ಉದ್ದೇಶವೆಂದರೆ ದೇಹ ಮತ್ತು ಮನಸ್ಸನ್ನು
ಧ್ಯಾನಕ್ಕೆ ಸಿದ್ಧಪಡಿಸುವಂಥದ್ದು. ಮುಂದಿನ ಅಂಗವೇ ಪ್ರಾಣಾಯಾಮ, ಅಂದರೆ ಉಸಿರಿನ ನಿಯಂತ್ರಣ. ಉಸಿರಾಟದ ಮೂಲಕ ಪ್ರಾಣಶಕ್ತಿಯನ್ನ ನಿಯಂತ್ರಿಸುವುದು. ಅಷ್ಟಾಂಗ ಯೋಗದ 4ನೇ ಅಂಗವಾದ ಪ್ರಾಣಾಯಾಮವು ಉಸಿರಾಟದ ನಿಯಂತ್ರಣ ಮತ್ತು ಶಾರೀರಿಕ ನಿಯಂತ್ರಣವನ್ನು ಒಳಗೊಂಡಿರುತ್ತದೆ. ಪ್ರಾಣಾಯಾಮ ಅಥವಾ ಜೀವಶಕ್ತಿಯು ಉಸಿರಾಟದ ಮೂಲಕ ಹರಿಯುತ್ತದೆ ಎಂದು ನಂಬಲಾಗಿದೆ. ಪ್ರಾಣಾಯಾಮ ತಂತ್ರಗಳನ್ನು ಅಭ್ಯಾಸ ಮಾಡುವ ಮೂಲಕ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮಕ್ಕಾಗಿ ಈ ಪ್ರಮುಖ ಶಕ್ತಿಯನ್ನ ಬಳಸಿಕೊಳ್ಳಬಹುದು. ಪ್ರಾಣಾಯಾಮ ತಂತ್ರಗಳಲ್ಲಿ ದೀರ್ಘ ಉಸಿರಾಟ ಕ್ರಿಯೆಗಳು, ಭೇದನಗಳು ಅಂದರೆ ಪರ್ಯಾಯ ಮೂಗಿನ ಹೊಳ್ಳೆಗಳಿಂದ ಉಸಿರಾಟವನ್ನು ಮಾಡುವಂತಹದ್ದು ಮತ್ತು ಉಸಿರಾಟದ ಧಾರಣ ಅಂದರೆ ವಿವಿಧ ರೀತಿಯ ಕುಂಭಕ ಸ್ಥಿತಿಗಳು, ಉದಾಹರಣೆಗೆ ಹೇಳುವುದಾದರೆ ಬಾಹ್ಯ ಕುಂಭಕ, ಅಂತರ್ಕುಂಭಕ, ಇಂತಹ ಸ್ಥಿತಿಗಳು ಸೇರಿವೆ. ಪ್ರತಿಯೊಂದು ಮನಸ್ಸನ್ನು ಶಾಂತಗೊಳಿಸಲು, ನರಮಂಡಲವನ್ನು ಸಮತೋಲನಗೊಳಿಸಲು ಮತ್ತು ಚೈತನ್ಯವನ್ನು ಹೆಚ್ಚಿಸಲು ಅನನ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಪ್ರತ್ಯಾಹಾರ ಅಂದರೆ ಇಂದ್ರಿಯ ನಿಗ್ರಹ, ಬಾಹ್ಯ ವಿಷಯಗಳಿಂದ ಇಂದ್ರಿಯಗಳನ್ನು ಹಿಂತೆಗೆದುಕೊಳ್ಳುವುದು ಎಂದು ಅರ್ಥ. ಅಷ್ಟಾಂಗ ಯೋಗದ 5ನೇ ಅಂಗವೆಂದರೆ ಪ್ರತ್ಯಾಹಾರ. ಇದು ಬಾಹ್ಯ ಪ್ರಚೋದಕಗಳಿಂದ ಇಂದ್ರಿಯಗಳನ್ನು ಹಿಂತೆಗೆದುಕೊಳ್ಳುವುದನ್ನು ಸೂಚಿಸುತ್ತದೆ ಮತ್ತು ಇಂದ್ರಿಯಗಳು ಒಳಮುಖವಾಗಿ ತಿರುಗುವುದನ್ನು ಕೂಡ ತಿಳಿಸುತ್ತದೆ. ಜೀವನದ ನಿರಂತರ ಗೊಂದಲಗಳು ಮತ್ತು ಇಂದ್ರಿಯಗಳು ಮಿತಿಮೀರಿದ ಹೊರೆಯಿಂದ ತುಂಬಿರುವ ನಮ್ಮ ಆಧುನಿಕ ಜಗತ್ತಿನಲ್ಲಿ ಪ್ರತ್ಯಾಹಾರವು ನಮ್ಮ ಗಮನವನ್ನು ಮರಳಿ ಪಡೆಯಲು ಮತ್ತು ಆಂತರಿಕ ಸ್ಥಿರತೆಯನ್ನು ಬೆಳೆಸಲು ಒಂದು ಮಾರ್ಗವನ್ನು ಒದಗಿಸುತ್ತದೆ. ಇಂದ್ರಿಯಗಳನ್ನು ಹಿಂತೆಗೆದುಕೊಳ್ಳುವ ಮೂಲಕ ಸಾಧಕರು ಹೆಚ್ಚಿನ ಆತ್ಮಾವಲೋಕನ, ಏಕಾಗ್ರತೆ ಮತ್ತು ಸಾವಧಾನತೆಯತ್ತ ಸಾಗಬಹುದು. ಧ್ಯಾನ ಮತ್ತು ಸ್ವಯಂ ಅರಿವಿನ ಆಳವಾದ ಸ್ಥಿತಿಗಳಿಗೆ ದಾರಿ ಮಾಡಿಕೊಳ್ಳಬಹುದು ಎಂಬುದಾಗಿ ತಿಳಿಸಲಾಗಿದೆ. ಧಾರಣ ಎಂದರೆ ಏಕಾಗ್ರತೆ. ಮನಸ್ಸನ್ನು ಒಂದು ವಿಷಯದ ಮೇಲೆ ಅಥವಾ ವಸ್ತುವಿನ ಮೇಲೆ ಕೇಂದ್ರೀಕರಿಸುವುದು ಧಾರಣ ಎನಿಸಿಕೊಳ್ಳುತ್ತದೆ. ಅಷ್ಟಾಂಗ ಯೋಗದ 6ನೇ ಅಂಗವಾದ ಧಾರಣವು ಧ್ಯಾನದ ಮೊದಲ ಹಂತವಾಗಿದೆ. ಧಾರಣವನ್ನು ಅಭ್ಯಾಸ ಮಾಡುವುದರಿಂದ ಏಕಾಗ್ರತೆ ಅಥವಾ ಕೇಂದ್ರೀಕೃತ ಗಮನದ ಅಭ್ಯಾಸವನ್ನು ಸಂಕೇತ, ಮಂತ್ರ, ಚಿತ್ರ ಅಥವಾ ಉಸಿರಾಟದಂತಹ ಒಂದೇ ಕೇಂದ್ರ ಬಿಂದುವಿನ ಕಡೆಗೆ ಮನಸ್ಸನ್ನು ನಿರ್ದೇಶಿಸುವ ಮೂಲಕ ಮಾನಸಿಕ ಸ್ಪಷ್ಟತೆ, ಸ್ಥಿರತೆ ಮತ್ತು ಆಂತರಿಕ ಶಕ್ತಿಯನ್ನು ಬೆಳೆಸಿಕೊಳ್ಳಬಹುದಾಗಿದೆ. ಅರಿವು ಮತ್ತು ಒಳನೋಟದ ಆಳವಾದ ಸ್ಥಿತಿಗಳನ್ನು ಬೆಳೆಸಲು ಧಾರಣವು ಅಡಿಪಾಯವನ್ನು ಹಾಕುತ್ತದೆ. ಧ್ಯಾನ ಎಂದರೆ ಅಂತರ್ಮುಖಿಗಳಾಗಿ ಆಲೋಚನಾರಹಿತ ಸ್ಥಿತಿಯಲ್ಲಿ ಏಕಾಗ್ರತೆಯನ್ನು ಮುಂದುವರಿಸುವುದು. ನಿರ್ಲಿಪ್ತ ಮನೋಭಾವದೊಂದಿಗೆ ಮನಸ್ಸನ್ನು ತಟಸ್ಥಗೊಳಿಸಿ ಅದನ್ನು ಒಂದು ವಿಷಯದಲ್ಲಿ ಅಥವಾ ಭಗವಂತನಲ್ಲಿ ಕೇಂದ್ರೀಕೃತಗೊಳ್ಳುವಂತೆ ಮಾಡುವುದು ಧ್ಯಾನ ಎನಿಸಿಕೊಳ್ಳುತ್ತದೆ. ಹೀಗೆ ಮಾಡುವುದರಿಂದ ಇದು ಅಷ್ಟಾಂಗ ಯೋಗದ ಕೊನೆಯ ಅಂಗವಾದ ಸಮಾಧಿ ಅಥವಾ ಸ್ವಯಂ ಸಾಕ್ಷಾತ್ಕಾರಕ್ಕೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ. ಸಮಾಧಿ ಎಂದರೆ ತಲ್ಲೀನತೆ, ಆತ್ಮ ಸಾಕ್ಷಾತ್ಕಾರ ಅಥವಾ ಪರಮಾತ್ಮನೊಂದಿಗೆ ಒಂದಾಗುವುದು. ಅಷ್ಟಾಂಗ ಯೋಗದ 8ನೇ ಮತ್ತು ಅಂತಿಮ ಅಂಗವಾದ ಸಮಾಧಿಯು ಯೋಗದ ಅಂತಿಮ ಗುರಿಯನ್ನು ಪ್ರತಿಪಾದಿಸುತ್ತದೆ. ದೈವಿಕ ಚಿಂತನೆಯೊಂದಿಗೆ ಐಕ್ಯವಾಗುವುದು ಅಥವಾ ಒಬ್ಬರ ನಿಜವಾದ ಸ್ವಭಾವದ ಸಾಕ್ಷಾತ್ಕಾರ. ಸಮಾಧಿ ಸ್ಥಿತಿಯಲ್ಲಿ ವ್ಯಕ್ತಿಯು ತನ್ನ ಅಹಂಕಾರದ ಮಿತಿಗಳನ್ನು ಮೀರಿ ಸಾರ್ವತ್ರಿಕ ಪ್ರಜ್ಞೆಯೊಂದಿಗೆ ವಿಲೀನಗೊಳ್ಳುತ್ತಾನೆ. ಏಕತೆ, ಆನಂದ ಮತ್ತು ವಿಮೋಚನೆಯ ಆಳವಾದ ಅರ್ಥವನ್ನು ಅನುಭವಿಸುತ್ತಾನೆ. ಸಮಾಧಿಯನ್ನು ಸಾಮಾನ್ಯವಾಗಿ ಆಳವಾದ ಭಾವಪರವಶತೆ ಮತ್ತು ಅತೀಂದ್ರಿಯ ಸ್ಥಿತಿ ಎಂದು ಕೂಡ ವಿವರಿಸಿದ್ದರು. ಇದು ಶಾಂತಿ, ಸಮಚಿತ್ತತೆ ಮತ್ತು ಬೇಷರತ್ತಾದ ಪ್ರೀತಿಯ ಆಳವಾದ ಅರ್ಥದಿಂದ ಕೂಡ ನಿರೂಪಿಸಲ್ಪಟ್ಟಿದೆ ಎನ್ನಬಹುದಾಗಿದೆ. ಇದರೊಂದಿಗೆ ನನ್ನ ಇಂದಿನ ವಿಡಿಯೋವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕುತೂಹಲಕಾರಿ ವಿಚಾರಗಳೊಂದಿಗೆ
ತಮ್ಮ ಮುಂದೆ ಬರುತ್ತೇನೆ. ಇದೇ ರೀತಿಯಾಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.